ಈಗ ನಾವು ಧ್ಯಾನಕ್ಕೆ ಬಂದು 6 ವರ್ಷದಿಂದ ಧ್ಯಾನ ಮಾಡ್ತಾ ಇದ್ದೀವಿ. ನಮ್ಮ ಹೆಸರು ಜಲಜಾಕ್ಷಿ ಅಂತ. ನಾವು ರಿಟೈರ್ಡ್ ಟೀಚರು. ನಾವು ಧ್ಯಾನ ಮಾಡೋದು 6 ವರ್ಷದಿಂದ ಧ್ಯಾನ ಮಾಡ್ತಾ ಇದ್ದೀವಿ. ಈ ಧ್ಯಾನದಲ್ಲಿ ನಾವು ಬೇಕಾದಷ್ಟು ಅನುಭವಗಳು ನಮಗೆ ಆಗಿದ್ದಾವೆ. ಅದರಲ್ಲಿ ನಾವು ಒಂದೆರಡು ನಿಮಗೆ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಮೊದಲು ಇಲ್ಲಿ ಪಿರಮಿಡ್ ಬರೋಕ್ಕಿಂತ ಮುಂಚೆ ನಾವು ಮೊದಲು ಮನೆಯಲ್ಲಿ ಧ್ಯಾನ ಮಾಡ್ತಾ ಇದ್ವಿ. ಆವಾಗಿಂದ ನಮಗೆ ಅನುಭವಗಳು ಶುರುವಾದವು. ಫಸ್ಟ್ ಅನುಭವ ಬಂದ್ಬಿಟ್ಟು ಈಗ ಮಾಡಿದ ಮೇಲೆ ನಾವು ಎಲ್ಲರೂ ಧ್ಯಾನ ಮಾಡ್ತಿರ್ಬೇಕಾದ್ರೆ ಧ್ಯಾನ ಸಮೂಹದಲ್ಲಿ ಅದರಲ್ಲಿ ನನಗೆ ಧ್ಯಾನ ಕುಂತಾಗ ಫಸ್ಟ್ ಪರಮೇಶ್ವರ ನನಗೆ ದರ್ಶನವನ್ನು ಕೊಟ್ಟಿದ್ದಾನೆ. ನೆಕ್ಸ್ಟ್ ನಾನು ಏನೋ ಒಂದು ಅನುಭವ ಹೇಳಕ್ಕೆ ಇಚ್ಛೆಪಡ್ತೀನಿ. ನನಗೆ ನಮ್ಮ ಸರ್ವಜ್ಞ ಪಿರಮಿಡ್ ನಮ್ಮ ಪ್ರಾರಂಭವಾಗಿ 2019ರಲ್ಲಿ ಪ್ರಾರಂಭ ಆಗಿದ್ದು. ಪ್ರಾರಂಭ ಆಗಿ ಅಕ್ಟೋಬರಲ್ಲಿ ಆಗಿತ್ತು. ನಾವಿಲ್ಲಿ ಸಂಕ್ರಾಂತಿ ಸಂಬರಾಲ ಅಂತ ನಾವು ಎಲ್ಲರೂ ಕಲಿತು ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ವಿ. ಒಂದು ದಿವಸ ಮಾತ್ರ ನಾನು ಬಂದಿದ್ದೀನಿ. ಸೆಕೆಂಡ್ ಡೇನೇ ನನಗೆ ಮನೆಯಲ್ಲಿ ಅನಾರೋಗ್ಯ ಬಂದು ನನಗೆ ಭಾಳ ನಿತ್ರಾಣಾಗಿ ಮಲ್ಕೊಂಡ್ಬಿಟ್ಟಿದ್ವಿ. ಆವಾಗ ನಾವು ಡಾಕ್ಟರ್ ಹತ್ರ ಹೋದ್ರಗಿನ ಅವ್ರು ಹೇಳೋದು ಕಿಡ್ನಿಯಲ್ಲಿ ಸ್ಟೋನ್ಸ್ ಇದ್ದಾವೆ ಅಂತ ಹೇಳಿದರು ನಮಗೆ. ಅದಕ್ಕೆ ನಾನು ಟ್ರೀಟ್ಮೆಂಟ್ ತೊಗೊತ ಟ್ರೀಟ್ಮೆಂಟ್ಗಿಂತ ಮುಂಚೆ ನಾನು ಧ್ಯಾನ ಸಾಧನ ಜಾಸ್ತಿ ಮಾಡ್ಕೊತ ಶುರು ಮಾಡಿದೆ. ಒಂದು ಸ್ವಲ್ಪ ಟೈಮ್ ವೇಸ್ಟ್ ಮಾಡ್ದಂಗೆ ಬರೀ ನಾನು ಧ್ಯಾನದಲ್ಲೇ ಕೂತಿದ್ದೆ. ಆದರೆ ಧ್ಯಾನದಲ್ಲಿ ಕೂತಾಗ ಒಂದು 2-3 ದಿವಸದ ಸ್ವಲ್ಪ ಕಡಿಮೆ ಆಕಿ ಅಂತ ಬಂತು. ಲಾಸ್ಟಿಗೆ ಆಮೇಲೆ ಸ್ಟೋನ್ಸು ಬೀಳೋಕ್ಕೆ ಶುರುವಾಯಿತು ಆ ಒಂದು ಮೆಡಿಸನ್ನಿಂದ. ಆದರೆ ನನಗೇನು ಅನ್ನಿಸ್ತು, ಈ ಧ್ಯಾನದಿಂದಲೇ ನಾನು ಈ ಒಂದು ಸ್ಟೋನ್ಸ್ ಎಲ್ಲ ನಾನು ಕಳ್ಕೋಬೇಕು, ನನಗೆ ಬೇಡ ಆಸ್ಪತ್ರೆ ಅಂತೇಳಿ ನಾನೇನು ಮಾಡಿದೆ, ಸಂಕಲ್ಪ ಮಾಡಿ ಕೂತ್ಕೊಂಡೆ. ಇವತ್ತು ನನಗೆ ನನ್ನ ಒಂದು ಕಿಡ್ನಿಯಲ್ಲಿ ಎಷ್ಟು ಸ್ಟೋನ್ಸ್ ಇದಾವೋ ಅವಿಷ್ಟು ನನಗೆ ಖಾಲಿ ಆಗಬೇಕು ಅಂತೇಳಿ ಒಂದು ಸಂಕಲ್ಪ ಮಾಡಿಕೊಂಡು ಧ್ಯಾನಕ್ಕೆ ನಾನು ಕೂತ್ಕೊಂಡೆ. ಧ್ಯಾನಕ್ಕೆ ಕೂತ್ಕೊಂಡು 1 ಗಂಟೆ 2 ಗಂಟೆ ಧ್ಯಾನ ಮಾಡಿ ಮತ್ತೆ ನಾನು ವಾಷಿಂಗ್ ರೂಮಿಗೆ ಹೋದರೆ ಒಂದು ಸ್ವಲ್ಪ ಸ್ಟೋನ್ಸ್ ಬಿದ್ದ ಮೇಲೆ ಮತ್ತೆ ಬಂದು ನಾನು ಧ್ಯಾನಕ್ಕೆ ಕೂತು ಮತ್ತೆ ನಾನು ಬಾತ್ರೂಮ್ಗೆ ಅಗಲೆಲ್ಲ ಹೋಗ್ತಾ ಇದ್ದೆ. ಬಂದು ನೋಡಿದೆ, ನಾನು ಒಂದು ಜಮಖಾನ ಹಾಸ್ಕೊಂಡು ಕೂತ್ಕೊಂಡಿದ್ದೆ. ಜಮಖಾನ ಕೂತ್ಕೊಂಡಿದ್ರೆ ಆಮೇಲೆ ನಾನು ಎದ್ದು ಯಾಕೋ ಕೈ ಹಿಂಗೆ ಮುಟ್ಟಿದ್ರೆ ಒತ್ತದಂಗೆ ಆಯಿತು. ನೋಡಿದ್ರೆ ಅದರಲ್ಲಿ ಒಂದು 15-20 ಸ್ಟೋನ್ಸ್ ಎಲ್ಲ ಅದರಲ್ಲಿ ಬಿದ್ದಿದ್ವು. ಅದು ನೋಡಿ ನನಗೆ ಭಾಳ ಆಶ್ಚರ್ಯ ಆಗ್ಬಿಡ್ತು. ಈ ಧ್ಯಾನದಿಂದಲೇ ನಾವು ಸರ್ವರೋಗವನ್ನು ನಾವು ಕಳ್ಕೋಬಹುದು, ಇದಕ್ಕಿಂತ ನಮಗೆ ಮೆಡಿಸನ್ ಯಾವುದೂ ಇಲ್ಲ ಅಂತ ನನಗೆ ಅರ್ಥ ಆಯಿತು. ಅವತ್ತಿನಿಂದ ನಾನು ಇದುವರೆಗೆ 1 ದಿವಸಗಳ ತಪ್ಪದಂಗೆ ಒಂದೊಪ್ಪತ್ತು ಊಟ ಬಿಟ್ಟರು ಟಿಫನ್ ಬಿಟ್ಟರು ಚಿಂತೆ ಇಲ್ಲ ಆಗಲಿ, ಧ್ಯಾನ ಮಾತ್ರ 3 ಹೊತ್ತು ನಾವು ಕ್ರಮವಾಗಿ ಮಾಡ್ತಾ ಬರ್ತಾ ಇದ್ದೀವಿ. ಹಾಗೆ ಇದರಲ್ಲಿ ಕೂಡ ನಮ್ಮ ಅಂದ್ರಾಳಲ್ಲಿ ಬೇಕಾದಷ್ಟು ಜನಗಳ ಅನುಭವಗಳು ಇದ್ದಾವೆ. ಅವರು ಕೂಡ ನಿಮಗೆ ಅನುಭವಗಳನ್ನು ತಿಳಿಸ್ತಾರೆ. ಇದರಿಂದ ನಾವು ಎಲ್ಲರೂ ತಪ್ಪದೆ ಧ್ಯಾನ ಮಾಡ್ಬೇಕಂತ ಎಲ್ಲರನ್ನ ಕೇಳ್ಕೊಳ್ತೀವಿ, ಬಿಡದಂಗೆ ಮಾಡ್ಬೇಕಷ್ಟೆ. ಪಿತಾಮಹ ಬ್ರಹ್ಮರ್ಷಿ ಪತ್ರಿ ಸರ್ಗೆ, ಸ್ವರ್ಣಮಾಲಾ ಮೇಡಮ್ಗೆ, ಮಹಾ ಅವತಾರ್ ಬಾಬಾಗ, ಈ ಸರ್ವಜ್ಞ ಪಿರಮಿಡ್ಗೆ ಶತಕೋಟಿ ವಂದನಗಳು. ನಾವು ಫಸ್ಟ್ ಧ್ಯಾನ ಅಂಬೋದೇ ಗೊತ್ತಿಲ್ಲ. ಈ ಅಂದ್ರಾಳಾಗ ಪ್ರತಿಯೊಬ್ಬರು ಇಲ್ಲಿ ಮಟನು ಮಾಂಸ ತಿಂಬೋರೆ ಭಾಳ ಜನ ಇರೋದು. ಈ ಊರೆಲ್ಲ ಅವರೇ ಇರೋದು. ನಾವು ಲಿಂಗಾಯತರು. ಇಲ್ಲಿ ಧ್ಯಾನ ಮಾಡೋದೇ ನಮಗೆ ಅಸಲು ಗೊತ್ತಿಲ್ಲ. ಒಬ್ರು ಮನೆ ಧ್ಯಾನ ಮಾಡ್ತಾರ, ಅವ್ರು ಮಂಡಲ ಧ್ಯಾನ ಇಟ್ಟಾರ, 41 ದಿನ ಇಟ್ಟಾರ. ನಮಗೆ ಅಸಲು ಗೊತ್ತಿಲ್ಲ. ಒಂದು 4-5 ದಿನ ಐತೆ ಮುಗಿತೈತೆ ಅನ್ಲಿಕ್ಕೆ ನಮ್ಮ ಚಿಕ್ಕಮ್ಮ ಬಂದು ಹೇಳ್ಯಾಳ, ಧ್ಯಾನ ಮಾಡ್ತಾರಲ್ಲಿ ಬರ್ರಿ ನಮ್ಮ ಮನೆ ಹತ್ರ ಅಂತ. ನಾವು ಏನು ಮಾಡಿದ್ವಿ, ಅಲ್ಲಿ ದೂರ ಆಗ್ತೈತೆ ಅಂದರೆ ಆದಮೇಲೆ ಅವ್ರ ಮನೆ ಮುಗಿದ್ಬಿಡ್ತು. ನಾವು ಹೋಗೋ ನಮ್ಮಷ್ಟೊತ್ತಿಗೆ ಸರಸ್ವತಿ ಮೇಡಮ್ ಅವ್ರ ಮನೆ ನಾವು ಇಟ್ಕೊಂತೀವಿ, ಬರ್ರಿ ನಮ್ಮ ಮನೆಗೆ ಅಂದ್ರೆ ನಾವು ಅಲ್ಲಿಗೆ ಹೋದ್ವಿ. ನಮ್ಮ ತಂಗಿ ನಾನು ಹೋದ್ವಿ. ನಮಗೆ ಅಸಲು ಧ್ಯಾನ ಅಂಬೋದು ಗೊತ್ತಿಲ್ಲ. ಒಬ್ಬ ಮಾಸ್ಟ್ರ್ ಪರಿಚಯ ಇಲ್ಲ, ಇನ್ನೇನು ಗೊತ್ತಿಲ್ಲ. ಆವಾಗ ಹೋಗಿ ಅಲ್ಲಿ ಎಲ್ಲ ಡೈಲಿ ಒಬ್ಬೊಬ್ರು ಮಾಸ್ಟ್ರನ್ನ ಆ ಮೇಡಮ್ ಸರಸ್ವತಿ ಮೇಡಮ್ ಕರೆ ಕಳಿಸ್ತಿದ್ಲು. ಆವಾಗ 9 ದಿನ ಅವ್ರ ಮನೆಗೆ ನಡೀತಿತ್ತು. ನಾವು ನಮ್ಮ ತಂಗಿ ನಾನು ಮಾತಾಡ್ಕೊಂಡ್ವಿ, ಈ ಊರಾಗ ಎಲ್ಲರೂ ಮಟನ್ ಮಾಂಸ ತಿಂಬರಲ್ಲ, ನಾವು ನಮ್ಮ ಮನೇಲಿ ಮಾಡ್ಸೋಣ, ಎಲ್ಲರಿಗೂ ಗೊತ್ತಾಗ್ತತೆ. ಇಲ್ಲೇ ಅಂದಾಳಲ್ಲಿ ಇಲ್ಲಿ ಕೊನೆಯಲ್ಲಿ ಇವ್ರು ಮಾಡಿಸ್ತಾರೆ, ಈ ಕಡೆ ಒಂದೇ ಗೊತ್ತಾಗ್ತತೆ. ನಮ್ಮ ಕಡೆ ಎಲ್ಲ ಏರಿಯೆಲ್ಲ ಗೊತ್ತಾಗೋದಿಲ್ಲ. ಇಲ್ಲೇ ಜನ ಪಿರಮಿಡ್ಗೆ ಅಂದರೆ ಕಳ್ಸೋದಿಲ್ಲ. ನಾವು ಪಾಪ ಯಾಲಿಗೆ ಹೋಗ್ಬೇಕು ಪಿರಮಿಡ್ಗೆ ಅಂದರೆ? ನಾವು ಒಂದೇ ಇಬ್ಬರು ಹೋದ್ರೆ ಎಲ್ಲ ಈ ಊರಾಗ ಕೂಡ ಎಲ್ಲರೂ ಹೋಗ್ಬೇಕು, ಎಲ್ಲರೂ ಚೇಂಜ್ ಆಗ್ಬೇಕು. ನಮ್ಮ ಮನೇಲಿ ಇಟ್ಟು ನಾವು ಕರೆದ್ರೆ ಎಲ್ಲರೂ ಬರ್ತಾರೆ. ಆ ಏರಿಯಾ ಎಲ್ಲ ಕವರಪ್ ಮಾಡೋಣ ಅಂತಂದು ನಾನು ನಮ್ಮ ತಂಗಿ ಮಾತಾಡ್ಕೊಂಡು ಪ್ರತಿಯೊಬ್ಬ ಮಾಸ್ಟ್ರು, ಬಳ್ಳಾರಿ ಮಾಸ್ಟ್ರು ಕ್ಲಾಸ್ ಹೇಳಕ್ಕೆ ಬರೋರು ಎಲ್ಲರಿಗೆ
ಕೇಳೋದು, ಮೇಡಮ್ ನಮ್ಮ ಮನೇಲಿ ಧ್ಯಾನ ಮಾಡಕ್ಕೆ ಇಟ್ಕೊಂತೀವಿ 41 ದಿನ ಮಂಡಲ ಧ್ಯಾನ, ನೀವು ಬಂದು ಕ್ಲಾಸ್ ಹೇಳ್ಬೇಕು ಮೇಡಮ್ ಅಂತ ಕೇಳೋದು, ಅವ್ರ ನಂಬರ್ ಇಸ್ಕೊಂಬೋದು. ಆ ಥರ ಮಾಡಿದ್ವಿ ನಾವು. ಆ ಥರ ಮಾಡಿ ಅಲ್ಲಿ ಮುಗಿದ ಮೇಲೆ ನಮ್ಮ ಮನೇಲೆ 41 ದಿನ ಮಂಡಲ ಧ್ಯಾನ ಇಟ್ಕೊಂಡ್ವಿ. 41 ದಿನ ಅಸಲು ನಾವು ಯಾರು ಮಾಸ್ಟ್ರ್ ಮಕ್ಕೇ ನೋಡಿಲ್ಲ, ಸಾರದು ಯಾರ್ಯಾರು ಪರಿಚಯ ಇಲ್ಲ, ಏನಿಲ್ಲ. ಆವಾಗ ಡೈಲಿ ಅಲ್ಲಿ ಒಂದು ಲೀಸ್ಟ್ ಮಾಡಿದ್ರು ಮಾಸ್ಟ್ರುಗಳ್ದೆಲ್ಲ ಫೋನ್ ನಂಬರ್. ಆ ಲೀಸ್ಟ್ ಇಸ್ಕೊಂಡು ಬಂದು ಜಿರಾಕ್ಸ್ ಮಾಡಿಸ್ಕೊಂಬಂದು ಪೇಪರ್ ಇಸ್ಕೊಂಬಂದು ನಾವು ಒಬ್ಬೊಬ್ಬರು ಅವ್ರದ್ದು ಅಸಲು ಪರಿಚಯ ಕೂಡ ಇಲ್ಲ. ನಾವು ಪ್ರತಿದಿನ ಒಬ್ಬೊಬ್ಬ ಮಾಸ್ಟ್ರನ್ನ ಫೋನ್ ಮಾಡಿ ಕರೆಕಳಿಸಿ, ಆ ಬಳ್ಳಾರಿ ಮಾಸ್ಟ್ರು ನಾವು ಫೋನ್ ಮಾಡಿದ್ರೆ ಒಬ್ಬರು ಬರೋದಿಲ್ಲ ಅಂತಂದೇ ಹೇಳಿಲ್ಲ, ಎಲ್ಲರೂ ಬಂದರು. ಪಾಪ ಬಂದು ಬೇಸ್ ಕ್ಲಾಸ್ ಮಾಡಿ 41 ದಿನ ಮುಗಿಯಕ್ಕೆ ಬಂತು. ನಮ್ಮ ಮಾಡಿ ಮೇಲೆ ಇಟ್ಟಿದ್ವಿ. 41 ದಿನ ಮುಗಿಯಕ್ಕೆ ಬಂತಲ್ಲ, ಇನ್ನು ಮತ್ತೆ ಇಲ್ಲೆಲ್ಲರೂ ಮಟನ್ ಮಾಂಸ ತಿಂಬೋರೆ. ಮತ್ತೆ ಇನ್ನೊಂದು ಮನೆಗೆ ಹೋಗ್ಬೇಕಂದ್ರೆ ಹೆಂಗಪ್ಪ, ಯಾರು ಬರ್ರಿ ನಮ್ಮ ಮನೇಲಿ ಧ್ಯಾನ ಮಾಡಕ್ಕೆ ಇಕ್ರಿ ಅಂತಂದು ಕೇಳ್ತಾರ, ಇಲ್ಲಿ ಮುಗಿತಲ್ಲ ಹೆಂಗೆ ಮಾಡೋದು ಅಂತಂದೇಳಿ ನಾವು ಆಲೋಚನೆ ಮಾಡ್ತಿದ್ವಿ. ನಮ್ಮ ಏರಿಯಾ ಎಲ್ಲ ಡೈಲಿ ಕರೆದು ಒಂದು 40 ಜನ 50 ಜನ ಬರ್ತಿದ್ರು ಡೈಲಿ ಧ್ಯಾನ ಮಾಡಕ್ಕೆ. ನೀನೇ ಸಾರು ಯಾರನ್ನ ಕರೆಯಂಗ ಮನಸ್ಸು ಹುಟ್ಸ ಅಂತಂದು ಅಂದ್ಕೊಂಡು ಧ್ಯಾನ ಮಾಡಿದ್ವಿ. ಅಷ್ಟಲ್ಲೇ ಆ ಮೇಡಮ್ ನಿಮ್ಮ ಮನೇಲಿ ಮುಗಿತೈತಲ್ಲ ರ್ಯಾಲಿ ಮಾಡ್ರಿ ಒಂದ್ಸಲ ಅಂತ ಆ ಮೇಡಮ್ ಹೇಳಿದ್ಲು. ಇಲ್ಲಿ ರ್ಯಾಲಿ ಅಂದರೆ ಎಲ್ಲರೂ ಮಟನ್ ಮಾಂಸ ತಿಂಬೋರೆ, ರ್ಯಾಲಿಯಾಗ ಮಟನ್ ತಿನ್ಬಾರ್ರಿ ಮಾಂಸ ತಿನ್ಬಾರ್ರಿ ಅಂದರೆ ಹೆಂಗೆ ಮೇಡಮ್, ನಮಗೆ ಭಯ ಆಗ್ತದೆ ಅಂದರೆ, ಇಲ್ಲ ನಾವು ಪೊಲೀಸರದು ಇದು ತಗೊಂಡು ಬರ್ತೀವಿ ಪರ್ಮಿಷನು, ನಿಮ್ಗೆ ಏನು ಭಯನೇ ಬೀಳಕ್ಕೆ ಹೋಗ್ಬೇಡ್ರಿ, ನಾವು ಇದೀವಿ ನಿಮಗೆ ಅಂತ ಅವರು ಮೇಡಮ್ ಅವರು ಎಲ್ಲರ ಸಾರರು ನಮಗೆ ಧೈರ್ಯ ಕೊಟ್ಟು ನಮ್ಮ ಮನೆಯಲ್ಲಿಂದೇ ಸ್ಟಾರ್ಟ್ ಮಾಡಿದರು ರ್ಯಾಲಿ. ಭಾಳ ಭಯ ಬಿದ್ವಿ ನಾವು. ಇಲ್ಲೆಲ್ಲ ಪ್ರತಿಯೊಬ್ಬರು ಮಟನ್ ತಿಂಬೋರೆ, ಹಂಗೆ ನಾವು ಆ ಥರ ಮಾಡಿದ್ರೆ ಹೆಂಗಪ್ಪ ಅಂತ ಅಂದ್ಕೊಂಡಿದ್ವಿ. ಆವಾಗ ಆ ಮೇಡಮ್ ಅವರೆಲ್ಲ ಧೈರ್ಯ ಕೊಟ್ಟು ನಮಗೆ ರ್ಯಾಲಿ ಮಾಡಿದರು. ರ್ಯಾಲಿ ಮಾಡಿದ್ಮೇಲೆ ನೆಕ್ಸ್ಟ್ ದಿನ ಬೇರೆ ಜನ ಕ್ಯಾಸ್ಟ್ ಬೇರೆಲ್ಲ ಅದೇ ಥರ ಪ್ರತಿಯೊಬ್ಬರು ಮಾಳಿ ಮೇಲೆ 41 ದಿನ ಲೈನಿಗೆ ಪ್ರತಿಯೊಬ್ಬರು ಮಾಳಿ ಮೇಲೆ ಒಂದು 200-300 ಮನೆ ಮಾಳಿಗಳ ಮೇಲೆ ನಾವು ಮಾಡಿಸಿವಿ. ಪ್ರತಿಯೊಂದು ದಿನ ಮಾಸ್ಟ್ರನ್ನ ಕರೆ ಕಳಿಸೋದು, ಧ್ಯಾನ ಮಾಡಿಸೋದು, ಅವ್ರ ಮನೆ 41 ದಿನ ಮುಗಿಯತ್ಲೆ ರ್ಯಾಲಿ. ಆ ಥರ ಭಾಳ ಒಂದು ಅರ್ಧ ಅಂದ್ರಾಳೆ ಮಾಡಿಸಿವಿ ನಾವು. ಹಳೆ ಊರೆಲ್ಲ ಅಂದ್ರಾಳ ಮಾಡಿಸಿವಿ. ಪ್ರತಿಯೊಂದು ಮನೆ ಧ್ಯಾನ ಮುಗಿಯತ್ಲೆ 41 ದಿನ ಮಂಡಲ ಧ್ಯಾನ ಮುಗಿಯತ್ಲೆ ಮತ್ತೆ ಅದೇ ಥರ ರ್ಯಾಲಿ. ಆ ಥರ ಮಾಡಿಸ್ತಾ ಹೋಗ್ತಿದ್ವಿ. ಒಂದ್ಸಲ ಇದೇ ಥರ ಸಾರನ್ನ ಕರೆ ಕಳಿಸ್ತಿದ್ವಲ್ಲ, ಫೋನ್ ಮಾಡಿ ಹನುಮಂತರಾವ್ ಸಾರನ್ನ ಫೋನ್ ಮಾಡಿ ಕರೆ ಕಳಿಸಿದ್ವಿ. ಆ ಸಾರು ಯಾವಾಗೋ ಪ್ಲಾಟ್ಗಳು ತಗೊಂಡಿದ್ದಂತಿಲ್ಲಿ, ನಮಗೆ ಗೊತ್ತಿಲ್ಲ ಅದು ಅವ್ರು ತಗೊಂಡಿರೋದು, ಪರಿಚಯ ಇಲ್ಲ. ನಾವು ಕ್ಲಾಸ್ಗೆ ಬಂದು ಹೇಳಿದ್ರು ಆ ಸಾರು, ನೋಡಮ್ಮ ಈ ಊರಾಗ ಧ್ಯಾನ ಮಾಡೋರು ತಯಾರಾದರೆ ನಾವು ಒಂದು ಪ್ಲಾಟ್ ಕೊಡ್ತೀನಿ ಅಂತಂದೇಳಿ ನಾನು 15 ಪ್ಲಾಟ್ ತಗೊಂಡಿನಿ ಅಂತಂದು ಹೇಳಿದ್ರು ನಮಗೆ. ಹೌದೇನು ಸರ್ ಅಂತ ಅವಾಗ ಗೊತ್ತಾಯ್ತು ನಮಗೆ. ಅವಾಗ 70 ಜನ ಹಂಗೆ ಡೈಲಿ ಬರ್ತಿದ್ರಲ್ಲ, ನಾನು ಒಂದು ಪ್ಲಾಟ್ ಕೊಡ್ತೀನಿ ನಿಮಗೆ ಪಿರಮಿಡ್ ಕಟ್ಲಕ್ಕ ಅಂತಂದು ಹೇಳಿದ್ರು ಅವರು. ನಮಗೆ ಭಾಳ ಸಂತೋಷ ಆಯಿತು. ಮಂಜುಳಾ ಮೇಡಮ್ ಬಂದ್ಲು ಕ್ಲಾಸ್ ಹೇಳಕ್ಕೆ. ಆ ಮೇಡಮ್ ಏನು ಹೇಳಿದ್ಲು, ನೀವು ಸಂಕಲ್ಪ ಮಾಡಿರಿ, ಎದಕ್ಕೆ ಬರೋದಿಲ್ಲ ನಿಮಗೆ ಪಿರಮಿಡು ಅಂದ್ರೊಳಗ ಬರ್ತೈತೆ ಅಂತಂದರೆ ಆ ಮೇಡಮ್ ಸಂಕಲ್ಪ ಧ್ಯಾನ ಮಾಡಿಸಿದ್ಲು ಒಬ್ಬರು ಮಾಡ ಮೇಲೆ. ನಾವು ಮಾಡಿದ್ವಿ. ಮಾಡಿದ್ಮೇಲೆ ಅವಾಗ ಆ ಸಾರ್ ಪ್ಲಾಟ್ ಕೊಡ್ತೀನಿ ಅಂದಮೇಲೆ ಒಂದು 4-5 ಜನ ನಮ್ಮವರು ಎಲ್ಲರೂ ಗಂಡ್ಮಕ್ಳು ಎಲ್ಲರೂ ಸೇರಿ ಹೆಣ್ಮಕ್ಳು ಎಲ್ಲರೂ ಸೇರಿ ಪ್ರತಿಯೊಂದು ಮನೆಗೆ ಒಂದು ಮನೆ ಬಿಡ್ದಂಗೆ ಪ್ಯಾಂಪ್ಲೆಂಟ್ ಹಂಚಿ, ಅವ್ರು 5 ರೂಪಾಯಿ ಕೊಡಲಿ 10 ರೂಪಾಯಿ ಕೊಡಲಿ ಎಷ್ಟೇ ಕೊಡಲಿ, ನಾವು ಅಂದ್ರಾಳು ಒಂದು ಮನೆ ಬಿಡ್ದಂತೆ ಒಂದು 5-6 ಜನ ಹೆಣ್ಮಕ್ಳು ಸೇರಿ ಹೋಗಿ 5 ರೂಪಾಯಿ ಕೊಡಲಿ 10 ರೂಪಾಯಿ ಕೊಡಲಿ ಇಸ್ಕೊಂಡು ಪ್ಯಾಂಪ್ಲೆಂಟ್ ಕೊಟ್ಟು ಹಿಂಗೆ ಪಿರಮಿಡ್ ಕಟ್ಟಾಕ ಅಂತಂದು ಉಸುಲು ಮಾಡ್ಕೊಂಬಂದು ನಾವು ಕೊಡ್ತಿದ್ವಿ. ಗಂಡ್ಮಕ್ಳು ಎಲ್ಲರೂ ಇಲ್ಲಿ ನಿಂತು ಎಲ್ಲ ಸಹಕಾರ ಮಾಡಿದರು. ನಾವೇ ಎಲ್ಲರೂ ಸೇರಿ ಹಿಂಗೆ ದುಡ್ಡು ಕಡಿಮೆ ಬರ್ತದಂತ ಈ ಇಟಿಂಗೇಳೆ ಮಣ್ಣು ಬುನಾದಿಗೆ ಹಾಕೋದು ಎಲ್ಲ ನಾವು ಮಾಡಿದ್ವಿ. ಪಿರಮಿಡ್ ಕಟ್ಕೊಂಡು ನಾವು ಭಾಳ ಆನಂದವಾಗಿ ಎಲ್ಲ ಪ್ರತಿಯೊಬ್ಬರು ಮಾಡ್ಬೇಕಂತಂದು ಸಂಕಲ್ಪದಿಂದೇ ಮಾಡಿದ್ವಿ. ಅದೇ ನಮ್ಮ ಕೋರಿಕೆ ನೆರವೇರಿತು. ಪಿರಮಿಡ್ ಕಟ್ಟಿವಿ. ಭಾಳ ಜನ ಚೇಂಜ್ ಆಗ್ಯಾರ. ಅಂದ್ರೊಳಗೆ ಕೂಡ ಎಲ್ಲರೂ ಬಂದು ಮಾಡ್ತಾಯಿದಾರ. ಹುಣ್ಣಿಮೆ ದಿನ ನಾವು ಅನ್ನದಾನ ಧ್ಯಾನ ಕ್ಲಾಸುಗಳು ಮಾಡಿಸ್ತಾ ಇದ್ದೀವಿ. ಸಂಕ್ರಾಂತಿ ಸಂಬರಾಲು ಸಾರದ್ದು ಹುಟ್ಟಿದಬ್ಬ ಎಲ್ಲ ಪ್ರತಿಯೊಂದು ನಡ್ಕೊಂತ ಹೋಗ್ತೈತೆ. ಹಿಂಗೆ ಹೆಚ್ಚು ಮಾಡ್ಬೇಕಂತ ನಮ್ಮದು ಆಸೆ. ಇನ್ನು ಹಳ್ಳಿ ಊರುಗಳಿಗೆ ಕೂಡ ಹೋಗಿ ಸುತ್ತಮುತ್ತ ಹಳ್ಳಿ ಊರುಗಳು ಪ್ರಚಾರ ಮಾಡಿ ಪ್ಯಾಂಪ್ಲೆಂಟ್ ಹಂಚಿ ಕೂಡ ಬಂದೀವಿ ನಾವು. ಅದೇ ಥರ ಇನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ. PMC ಚಾನಲ್ ಅವರಿಗೆ ಎಲ್ಲರಿಗೆ ಧನ್ಯವಾದ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.